ಗಂಡನ ಗಜ ಹರ್ಕೊಂಡಕ್ಕಿ ಜಾಣಿ ಮಿಂಡನ ಮನಿ ಸೇರಿಕೊಂಡಕ್ಕೆ ಜಾಣಿ ಉಂಡ ಅನ್ನ ಗಂಡಂತರ ಖಂಡಿತ ಕಾರಿಕೊಂಡಕ್ಕೆ ಜಾಣಿ ಉಂಡ ಅನ್ನ ಗಂಡಾಂತರ ಖಂಡಿತ ಕಾರಿಕೊಂಡಕ್ಕೆ ಜಾಣಿ ಇದ್ದ ಆಸ್ತಿ ಮಾರಿಕೊಂಡಕ್ಕೆ ಜಾಣಿ ಎದ್ದ ಗಾಳಿಗೆ ತೂರಿಕೊಂಡಕ್ಕೆ ಜಾಣಿ ಸತ್ತಿಲ್ಲದ ಸಂತ್ಯಾಗ ಮಾರಿ ಸರ್ಕೊಂಡಕ್ಕೆ ಜಾಣಿ ಅಲ್ಲ ಬಿದ್ದ ಭೂಮಿ ಸತ್ತಿಲ್ಲದ ಸಂತ್ಯಾಗ ಮಾರಿ ಸರ್ಕೊಂಡಕ್ಕೆ ಜಾಣಿ ನಿರ್ಮಲ ಜಲ ಎರ್ಕೊಂಡಕ್ಕೆ ಜಾಣಿ ನಿರ್ಲಿಪ್ತನ ಕರ್ಕೊಂಡಕ್ಕೆ ಜಾಣಿ ಆ ಪರತರ ಅಂದೇವಾಡಿ ಶ್ರೀ ಗುರು ಮಲ್ಲೇಶನ ಬೆರ್ಕೊಂಡಕ್ಕೆ ಜಾಣಿ ಸಭಾಸಭಿನಿಕರಿಗೆ ನಾನು ವಿನಂತಿ ಮಾಡಿ ಹೇಳುವೆ ಪ್ರಥಮದಲ್ಲಿ ಪ್ರಾರಂಭ ಯಾವ ಪ್ರಕಾರ ಸರದಿ ಪ್ರಕಾರ ಪ್ರಾರಂಭ ಆಗಿದೆ ಈ ಕಾರ್ಯಕ್ರಮ ಸುರುಳಿಗೆ ಆದ ತಕ್ಷಣ ಬಹಳ ವಿಷಯಗಳು ಮಾತಾಡಿದ್ದಾರೆ ಹೆಣ್ಮಗಳು ಆಕೆ ಪ್ರಥಮದಲ್ಲಿ ನಾನು ಏನಂದಿದ್ದೆ ಯಾರು ತಂಗಿನಿ ಎಲ್ಲಿಗೆ ಹೊರಟಿರಿ ಯಾರು ನಿನಗೆ ಇಲ್ಲಿ ಕರೆದಾರು ಯಾತಕ್ಕಾಗಿ ಬಂದೀರಿ ಇಲ್ಲಿ ಸರ್ವಸಭೆ ಯಾಕೆ ನೆರೆದ್ರು ಅಂತ ಹೇಳಿ ಬಡ್ಡಿ ಹಚ್ಚಿದಾಗ ಹೆಣ್ಮಗಳು ಎತ್ತಂದಾಳ ನಾಯನ್ ಬಂದಕ್ಕೆಲ್ಲ ಹೋದಕ್ಕೆಲ್ಲ ನಾ ಪ್ರಥಮದಲ್ಲಿ ನಾ ಇದ್ದಕ್ಕಿ ಅಂತ ಹೇಳ್ತಾಳೆ ಇಲ್ಲೇ ಇದ್ದಕ್ಕಿ ಅಂತ ಹೇಳಿ ಎಲ್ಲಿ ಇದ್ದಿ ಯಾವ ಸ್ಥಾನಕ್ಕೆ ಇದ್ದಿ ತಂಗಿದ್ರ ಮೂಲ ಭೂಮಿ ಸತ್ತಿಲ್ಲ ಅಂತ ಹೇಳಿ ಬಹಳ ಬಂಡ್ ಮಾಡಿದ್ದಾಳೆ ವಿದ್ಯಾಶ್ರೀ ಜನ ಇಲ್ಲಿ ಯಾರು ಕೂತಾರೆ
ವಿಚಾರ ಮಾಡಿ ಮಾತಾಡುವಂತದ್ದು. ಇದು ಸ್ಟೇಜ್ ಬಹಳ ಸಾಮಾನ್ಯವಾದದ್ದಾದ ತಂಗಿ, ವಿಚಾರ ಮಾಡು. ಭೂಮಿ ಯಾವಾಗ ತಯಾರಾದದ್ದು, ಪಂಚಮಭೂತಗಳು ಯಾರಿಂದ ಉತ್ಪತ್ತಿ ಆಗ್ಯಾವ ಅನ್ನುವಂಥದ್ದು ನಿನಗೆ ಆಗ್ತಿಲ್ಲ. ಪರಮಾತ್ಮನ ಪಂಚಮುಖದಿಂದ ಪಂಚಮಭೂತಗಳು ಉತ್ಪತ್ತಿ ಇದ್ದಾವ. ನಾನು ಬಂದಿಲ್ಲ ಹೋಗಿಲ್ಲ ಅಂತೆಲ್ಲ, ಪರಮಾತ್ಮ ಹಿಂಗ ರಚನೆ ಮಾಡಿದಂತ ಭೂಮಿ ಅದ. ಭೂಮಿ ಸತ್ತಿಲ್ಲ ಅಂತ ಹೇಳಿ ನೀವು ವಾದ ಮಾಡಕತ್ತೀರಿ. ಪ್ರಥಮ ಅನಂತವಾಗಿ ಹರಿದುಕೊಂಡು ನೋಡು, ಪ್ರತಿ ಯುಗಕ್ಕೂ ಒಮ್ಮೆ ಭೂಮಿ ಪ್ರಳಯ ಆಗ್ಯದ, ಸತ್ತದ ಮತ್ತು ಉತ್ಪತ್ತಿ ಆಗ್ಯದ. ನೀ ಇಲ್ಲಿ ಭೂಮಿ ಹೇಳಕತ್ತೀರಿ ತಂಗಿ, ವಿಚಾರ ಮಾಡು. ಭೂಮಿ ಯುಗ ಸಮಾಪ್ತಿ ಆದ್ರೂ ಪ್ರಳಯ ಆಗ್ಯದ. ಯಾವ ಕೃತ ತ್ರತ ದ್ವಾಪರ ಕಲಿಯುಗ 4 ಯುಗಗಳ ಪ್ರಮಾಣಗಳಿಂದ ಲೇಖಿಯಲ್ಲಿ ಬಂದಂತ ವಿಷಯ ಅದ. ಭೂಮಿ ಪ್ರಳಯ ಆಗ್ಯದ, ಸತ್ತದ. ನೀ ಸತ್ತಿಲ್ಲ ಅಂತ ಹೇಳಿ ಹೀಗೆ ಮಾಡಿ ಜನರಿಗೆ ದಾರಿ ತಪ್ಪಿಸ್ಬೇಡ. ಇಚ್ಛಾ ಮಾಡಿದಾಗ ಬಂದೈತಿ. ಅದಕ್ಕೆ ನಾನು ನಿನ್ನ ಮೂಲ ಏನ್ ಕೇಳಿದ್ರೆ, ನೀ ಯಾರು, ಎಲ್ಲಿಗೆ ಹೊರಟಿದಿ ಅಂತ ಹೇಳಿ ನೀವು ಕೇಳಿದ್ರು. ಯಾಕಂದ್ರೆ ಹೆಣ್ಮಗಳು ಹಾದಿ ಬಿಡ್ಬೇಡ ತಂಗಿ. ನಮ್ಮವನಿಗೆ ಯಾರು ಹುಟ್ಟಿಸಿಲ್ಲ, ಸಲವಿಲ್ಲ, ಏನು ಮಾಡೇ ಇಲ್ಲ. ಪೈಲೆ ಹಿಡಿದೆ ಹಣ ಯಾರು ನಮ್ಮ ಸಾಹೇಬ ಭಗವಂತ ಸಾಕ್ಷಿ ಜಗತ್ತಕ್ಕಿದ್ದಾನ ಅಂತ ಹೇಳಿ ಪರಮಾತ್ಮನ ಬೆಳೆಸಲಿಕ್ಕೆ ಬಂದದ್ದು ಖರೆ ಅದ, ಸುಳ್ಳಲ್ಲ. ಹೌದು. ಅವನಿಗೆ ಯಾರು ಅಳದಿಲ್ಲ, ಮಾಪಿ ಮಾಡಿಲ್ಲ, ಏನು ಇಲ್ಲ. ಅವ ಅಖಂಡ ಪರಬ್ರಹ್ಮ ಹನವ. ಅಖಂಡ ಸ್ವರೂಪ ಪರಬ್ರಹ್ಮ ವಸ್ತುನೇ ಪರಮಾತ್ಮ ನೀನು ಶಕ್ತಿ ಇಚ್ಛೆ ಮಾಡಿದಾಗ ತಯಾರಾಗ್ಯದ. ಅವ ಇದ್ದವ ಸಾಕ್ಷಾತ್, ಅವ ಬಂದಿಲ್ಲ ಹೋಗಿಲ್ಲ. ಅವನಲ್ಲೇ ಎಲ್ಲ ಜಗತ್ತನ್ನ ಹುಟ್ಟಿಲ್ಲ ಯಾವಾಗ ಹೋಗ್ಯದ. ನಿನ್ನ ಶಕ್ತಿ ಬರ್ತಾಳ ಹೋಗ್ತಾಳ, ಕಸ ಹೊಡೆದ ಕೆಲಸ ಅಷ್ಟೇ ಅದ. ಅದ್ ಏನಂತಾರಲ್ಲ, ಚಲೋ ಮನಿ ಕಟ್ಟನ ಒಳಗ್ ಹೋಗಿ ಕಸ ಹೊಡೆದಾಗ ಬಿಡ್ಯಾನ. ಚಲೋ ಮನಿ ನೋಡ್ಯಾಳ ಆ ಕಡೆ ನೋಡ್ಕೇಸಿಂದ ಏನಂತಾಳ ಏ ಘರ ತುಮಾರ ನೈ ಹಮಾರ ಅನ್ಕೋತಿರ್ತಾಳ. ಹಾಗಲ್ಲ ತಂಗಿ, ಅದು ಬಹಳ ಸೂಕ್ಷ್ಮ. ಹಾಂಗ ಹೋಗಕ್ ಹೋಗ್ಬೇಡ. ನೀ ಎಲ್ಲಿಂದ ಬಂದಿದಿ, ನೀ ಏನಿದ್ದಿ ಅದು ನೇನ್ ತಿಳ್ಕೊ. ಉತ್ಪತ್ತಿ ಹೆಂಗದ, ಉತ್ಪತ್ತಿ ಎಲ್ಲಿಂದ ಬತ್ತು ಇಲ್ಲಿ ಮಾತಾಡ್ಬೋದ. ಅದಕ್ಕಾಗಿ ಬಹಳ ಯುಗಕ್ಕೊಮ್ಮೆ ಭೂಮಿ ಪ್ರಳಯ ಆಗಿದೆ ಮತ್ತು ಸತ್ತದ. ಆಶೆ ಮಾಡಬಾರ್ದು. ಆಶೆ ಯಾರಿಗೂ ಬೆನ್ನು ಬಿಟ್ಟಿಲ್ಲ. ಆಶೆ ಮಾಡ್ಬೇಕು, ಹೌದು ಆಶೆ ಮಾಡ್ಬೇಕು. ಹೆಂಗಂದ್ರೆ ಆಸೆ ಇರಬೇಕು, ಅತಿ ಆಸೆ ಇರಬಾರ್ದು. ಅದಕ್ಕಾಗಿ ಜಗತ್ತದಲ್ಲಿ ಮಹಾತ್ಮರು ಹೇಳಿದ್ದಾರೆ, ಆಸೆಯ ದುಃಖಕ್ಕೆ ಮೂಲ ಅಂತ ಹೇಳಿದ್ದಾರೆ. ಆಸೆ ಇರ್ಬೇಕು, ಆಸೆ ಇಲ್ಲದೆ ಜೀವನ ಇಲ್ಲ. ಯಾಕಂತಂದ್ರೆ ಇವ್ರು ರಚನೆ ಮಾಡಿದ ಭಗವಂತ. ಇದು ನಾ ಹೇಳಿನಿ, ಇದು ಬಜಾರದ ತಂಗಿ ಮಾಲ್ಕೋಟಿ ಜಾತ್ರೆಗೆ ಹೆಂಗ ಎಲ್ಲರೂ ಬಂದು ಕೂಡ ಎಲ್ಲ ಗ್ರಾಮದಿಂದ ಖರೀದಿ ಮಾಡ್ತಿ ಮಾಡು. ಅದಕ್ಕಾಗಿ ಬಹಳ ವಿಚಾರ ಹೇಳ್ತಾಳೆ. ಆಶಾ ಅನ್ನುವಂಥದ್ದು ಮತ್ತು ಪಂಚಾಂಗ ಪ್ರಕಾರ ತಾಯಿಗೆ ಯಾಕೆ ಅಲ್ಲಿ ಈಗ ಬಂಧನ ಆಗ್ಲಿಲ್ಲ, ತಾಯಿಗೆ ಯಾಕೆ ಹಂಗ ಹೇಳಿಲ್ಲ, ತಂದೆ ಮುಖ ಯಾಕೆ ನೋಡ್ಬಾರ್ದು, ತಂದೆ ಕೂಸಿನ ಮುಖ ಯಾಕೆ ನೋಡಬಾರ್ದು ಅಂತ ಹೇಳಿ ಕೇಳಿದ್ದಾಳೆ. ನಿನಗೇನ್ ಹೇಳುದು ತಂಗಿ, ಏನಂತ್ರಿ? ಪಂಚಾಂಗ ಪಂಡಿತರ ಹತ್ರ ಹೋದಾಗ ಅವ್ರು ಹೇಳಿದ್ರು ಹಿಂಗೆ ಪಂಚಾಂಗ ಸಲುವಾಗಿ. ಯಾವ ಪೂರ್ವ ಕಾಲದಲ್ಲಿ ಇದೇ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ಹುಬ್ಬಳ್ಳಿಯಲ್ಲಿ. ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢ ಅಪ್ಪಗಳಿದ್ದ ಕಾಲಕ್ಕ ಏನಾಗಿರ್ತದೆ? ಸಿದ್ಧಾರೂಢರ ಪರಮ ಭಕ್ತರಿದ್ದಂತ ಇಬ್ರು ದಂಪತಿಗಳು. ಏನ್ ಮಾಡಿದ್ರು? ಬಹಳ ದಿವಸಿಗೆ ದಂಪತಿಗೆ ಹೆಣ್ಮಗಳಿಗೆ ಯಾವ ತಾಯಿಗೆ ಮಗು ಆದ ಬಳಿಕ ಹೋಗಿ ಯಥಾ ಪ್ರಕಾರ ಹೋಗಿ ಪಂಚಾಂಗನವ್ರ ಹೆಂಗ್ ಹೋದ್ರು ಪಂಚಾಂಗ ಕೇಳಿಕ್ ಹೋದ್ರು. ಹೋದಾಗ ಆ ಪಂಚಾಂಗ ಪಂಡಿತ್ ಹೇಳ್ತಾರಂತೆ. ಏನಂತ ಹೇಳ್ತಾರಂದ್ರೆ ನೋಡಪ್ಪ, ಆ ತಾಯಿಯನ್ನು ಕೇಳಿದ ತಂದೆಯನ್ನು ಹೋಗಿದ್ನಲ್ಲಿ ಕೇಳ್ಬೇಕಂತ. ಈ ಕೂಸು ಹುಟ್ಟಿದ್ದು ಬಹಳ ಗಂಡಾಂತರದ. ಈ ಕೂಸ ಗಂಡಂತರದಾಗ ಹುಟ್ಟ್ಯಾರ. ತಾಯಿನ ಸಾಯ್ಬೇಕು, ಇಲ್ಲ ತಂದೆಯ ಸಾಯ್ಬೇಕು. ಈ ನಕ್ಷತ್ರದಲ್ಲಿ ಕೂಸು ಹುಟ್ಟ್ಯಾರ, ಇದು ಶುಭ ಅಲ್ಲ. ಇದು ಏನ್ ಮಾಡ್ತೀರಿ ತೀರ್ಮಾನ ನಿಮ್ಮ ಕೈ ಮ್ಯಾಲ ಅಂತ ಹೇಳಿ ಪಂಚಾಂಗ ಪಂಡಿತ್ ಹೇಳಿದಪ್ಪ. ಹೇಳಿದಾಗ ಬಂದು ಮನೆಯಲ್ಲಿ ಹೆಂಡತಿ ಹೇಳ್ತಾನ. ಏನಂತ? ಕೂಸರೆ ಹಿಂಗೈತಿ ಅಂತ. ಹೌದು. ತಾಯಿ ತಂದೆ ಗಂಡಂತರ ಹುಟ್ಟ್ಯಾರ. ಹೌದು. 3 ತಿಂಗಳಾಗ ತಾಯಿನ ಸಾಯ್ಬೇಕು, 6 ತಿಂಗಳ ತಂದೆ ಸಾಯ್ಬೇಕಂತ. ಹೌದು. ಹಿಂಗ ಪಂಚಾಂಗ ಹೇಳಿದ್ದಾರ ಅಂತ ಹೇಳಿ ಅಂದಾಗ ಏನಂತಾರ ಅವಾಗ? ಬಹಳ ದುಃಖಕ್ಕೆ ಒಳಗಾದ ಹೆಣ್ಮಗಳು ತಾಯಿ. ಎತ್ತು ಹೊತ್ತಂತ ಮಗನನ್ನ ನೀವು ತಾಯಿ ತಂದೆ ಬದುಕಿರ್ಬೇಕಾದ್ರೆ ಈ ಖುಷಿನ ಮುಗಿಸಿ ಬಿಡ್ಬೇಕು ನೋಡು ಅಂತ ಹೇಳಿ ಕಡಿ ತೀರ್ಮಾನ ಕೂಡ ಹೇಳಿದಿರ್ತಾವ. ತಂದೆ ಬಂದು ಕೇಳ್ತಾ ಇದ್ದಾನೆ. ಬಂದು ಹೇಳ್ದ ತಾಯ ಯಾರ ಹೆಂಡತಿಗೆ, ಹೌದು ಪಂಡಿತರ ಹಿಂಗ
ಹಿಂಗ್ ಹೇಳಿದ್ದಾರೆ ಹ್ಯಾಗ್ ಮಾಡೋದು ಅಂತೇಳಿ ಅಂದಾಗ ಏನ್ ಮಾಡ್ತಾರೆ ಅವಾಗ? ಬಹಳ ಚಿಂತೆಗೆ ಒಳಗಾದ. ತಂದೆ ಕೂಡ ಚಿಂತೆ ಮಾಡ್ತಾ ಇದ್ದ. ತಾಯಿ ಅಂತಾಳ ಹಠದಂತ ಮಗನಿಗೆ ಹ್ಯಾಂಗ್ ಕೊಲ್ಲುದು, ಎಲ್ಲಿ ಹೋಗಿದ್ರಿ ಎಲ್ಲಿದ್ದೀರಿ, ಈಗ ಹ್ಯಾಂಗ ಹೋಗಿ ಯಾರು ಪಂಚಾಂಗ ಹೇಳಿದ್ರು ಅಂತ ಪಂಡಿತ ಹೇಳಿದ್ದಾರೆ. ಅಂದಾಗ ಯಾವ ದಿಕ್ಕು ತೋಚಲಿಲ್ಲ. ಸತಿಪತಿಗಳು ವಿಚಾರ ಮಾಡಿದ್ರು. ದೊಡ್ಡ ಪ್ರಭಾವ ಸಿದ್ದರೂಢಪ್ಪ ಅವರು ಬಹಳ ಪ್ರಭಾವ ಆಗಿನ ಕಾಲದಲ್ಲಿ ಅವರ ಪರಮ ಭಕ್ತರಿದ್ದರು. ಹೋಗಿ ತಾಯಿ ತಂದೆ ಇವರು ಕೂಡ್ಕೊಂಡು ಕೂಸಿ ಹೋಗಿ ಪಾದನೆ ಹಾಕಿದ್ರು ಸಿದ್ದರೂಢರಿಗೆ. ಸಿದ್ದರೂಢ ಪಾದಕ್ಕೆ ಹಾಕಿದಾಗ ತಾಯಿ ಹೇಳ್ತಾರಂತೆ, ಯಪ್ಪ ಕೂಸು ಹುಟ್ಟಿದ್ದು ಹಿಂಗೈತೆ ಅಂತ ಪಂಚಾಂಗ ಪಂಡಿತರು ಹೇಳಿದ್ದಾರೆ. 3 ತಿಂಗಳದಾಗ ತಾಯಿ ಸಾಯ್ಬೇಕು, ಇಲ್ಲ 6 ತಿಂಗಳದಾಗ ತಂದೆ ಸಾಯ್ಬೇಕು. ತಾಯಿ ತಂದೆ ಇಬ್ಬರು ಇರ್ಬೇಕಾದ್ರೆ ಕೂಸಿನ ಮುಗಿಸ್ಬೇಕು ಅಂತ ಹೇಳಿದಾರೆಪ್ಪ. ಹ್ಯಾಂಗ್ ಮಾಡೋದು ಅಂತ ಹೇಳಿ ಸತಿಪತಿಗಳು ದುಃಖ ಮಾಡ ಕಣ್ಣೀರು ಸುರಿಸ್ತಾ ಇದ್ರಂತೆ. ಏನ್ ಮಾಡ್ತಾರೆ ಅವಾಗ? ಸಿದ್ಧಾರೂಢಪ್ಪಗಳು ತ್ರಿಕಾಲ ಜ್ಞಾನಿಗಳು ನೋಡಿದ್ರು, ಕೇಳಿದ ಕ್ಷಣ ಹಿಂಗ್ ಮಾತಾಡ್ತಾರಂತ ಅವರು. ಯಾರು ಪಂಚಾಂಗ ಹೇಳಿದ್ರು ನಿಮಗ, ಆ ಪಂಚಾಂಗ ಪಂಡಿತನ ಕರ್ಸ್ಬೇಕಂತ ಹೇಳಿ ತೀರ್ಮಾನ ಆಯ್ತಂತಲ್ಲಿ. ತಾಯಿನ ಸಾಯುವುದಿಲ್ಲ, ತಂದೆನ ಸಾಯುವುದಿಲ್ಲ, ಕೂಸರು ಸಾಯುವುದಿಲ್ಲ. ಅದು ಗಂಡಾಂತರವೇ ಅಲ್ಲ. ಇದು ಯಾರು ನಿಮ್ಮ ಪಂಡಿತರು ಹೇಳಿದ್ರು? ಹಿಂಗೇನು ದುಃಖ ಮಾಡುವಂತ ಕಾರಣ ಇಲ್ಲ. ಇವನಿಗೆ 100 ವರ್ಷ ಆಯುಷ್ಯದ, ನೀವೇನು ಗಾಬರಿ ಆಗಬೇಡ್ರಿ. ಇದು ಪರೀಕ್ಷೆ ಆಗ್ಬೇಕಾದ್ರೆ ಎಲ್ಲಿ ಹೋಗಿದ್ರಿ, ಆ ಪಂಡಿತರಿಗೆ ಕರ್ಸ್ರಿ ಅನ್ನುವಂತ ಆದೇಶ ಆಯ್ತಲ್ಲಿ. ಹುಬ್ಬಳ್ಳಿಯಲ್ಲಿ ಎಲ್ಲ ಇಡೀ ಗ್ರಾಮವೆಲ್ಲ ತುಂಬ ಹೋಯಿತು, ಸುದ್ದಿ ಹಬ್ಬಿತ್ತು. ಎಲ್ಲಾ ಭಕ್ತರು ಮಠದ ತುಂಬಾ ಬಂದಾರ. ಆ ಪಂಚಾಂಗ ಪಂಡಿತ ಹೋಗಿ ಹೇಳಿದ್ರಂತೆ, ಆ ತಾಯಿ ಅಂತ ಹೋಗ್ರಿ ಎಲ್ಲಿ ಕೇಳಿ ಆ ಪಂಚಾಂಗ ಹೇಳಂತ ಪಂಡಿತ ಕರ್ಕೊಂಡ್ ಬರ್ರಿ ಅಂತ ಹೇಳಿ ಅಂದ. ಏನ್ ಮಾಡ್ತಾರ್ರಿ? ಹೋಗ ಯಾರು ತಂದೆ ಹೋಗಿ ಅಂತಾನಪ್ಪ, ನಿಮಗ ಅಪ್ಪ ಅವರು ಕರೆಯಕತ್ತಾರ, ಪಂಚಾಂಗ ಹೇಳಿರಂತ ಮತ್ತ ಹಿಂಗೈತಿ ಅಂತ ಹೇಳಿದಾರ, ಅಪ್ಪ ಅವ್ರು ಬರ್ಬೇಕಂತಂದಾರ. ಮತ್ತೊಂದು ಹಳ್ಳಿ ತಿರುಗಾಡಿ ನೋಡ್ತಾರ ಪಂಚಾಂಗ ಆ ಪಂಡಿತ. ಅಂತ ಮಹಾತ್ಮರ ಎದುರುಗಡೆ ನಿಲ್ಬೇಕಲ್ಲ. ಪಂಚಾಂಗ ಪಂಡಿತ ಮತ್ತೊಂದು ಬರ್ಬರ್ನೇ ಇತ್ತು, ಇಂಥ ನಕ್ಷತ್ರದ ಹುಟ್ಟಿರ್ತದೆ, ಇದು ಈ ಪರಿ ಗಂಡಾಂತರ ಅದಿದ್ದು ಬರ್ದದ್ದೇ ಇತ್ತು. ಆ ಪಂಚಾಂಗ ಬಗಳ ಬರ್ಕೊಂಡು ಬಂದ. ಇಡೀ ಊರಿನ ಬಂತೆ. ನಮಸ್ಕಾರ ಮಾಡಿ ಸಿದ್ಧಾರೂಢ ಮಹಾಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಪಂಚಾಂಗದವ್ರು ಅಂತಾರಪ್ಪ. ಸಿದ್ಧಾರೂಢ ಅಂದ್ರಂತ, ಏನಪ್ಪಾ ಪಂಚಾಂಗ ನೀನೇ ಹೇಳಿದವೇನು? ಹೋದಪ್ಪ ನಾನೇ ಹೇಳಿದ್ದೀನಿ, ನೋಡ್ರಿ ಬೇಕಾದ್ರೆ ಸುಳ್ಳು ಐತೆ ನೋಡ್ರಿ. ಪಂಚಾಂಗ ಪಂಡಿತ ನೋಡಿದಾಗ ಅಂತಾರಂತ ಸಿದ್ಧಾರೂಢರು, ಅಲ್ಲೋ ಪಂಚಾಂಗ ಯಾವಾಗ ಹಿಡಿದುಕೊಂಡು ಯಾವ ಲೆಕ್ಕದ ಪ್ರಕಾರ ಹೇಳ್ಬೇಕಂತ ಹೇಳಿ ನಿನಗೆ ಅರ್ಥ ಆಗಿಲ್ಲಪ್ಪ. ಯಾವಾಗ ಜನ್ಮ ಬೇಕು, ಜನ್ಮ ಯಾವಾಗ ಆಗ್ತದ ಜೀವನ ಅಂತಂದ್ರೆ ತಾಯಿಯ ಗರ್ಭದಲ್ಲಿ ಶುಕ್ಲ ಶೋಣಿತ ಮಿಶ್ರಣದಿಂದ ಪಿಂಡ ಉತ್ಪತ್ತಿ ಆಗ್ತದೆ. ತಾಯಿಯ ಶುಕ್ಲ ತಂದೆಯ ಶೋಣಿತ ಏನೈತೆ ಇಲ್ಲ, ಆ ಗರ್ಭದಲ್ಲಿ ಪ್ರವೇಶ ಯಾವಾಗ ಜೀವಾತ್ಮನ ಒಂದು ಪ್ರವೇಶ ಆಗ್ತದೆ, ಅದಕ್ಕೆ ಜನ್ಮ ಅಂದಾರೋ. 9 ತಿಂಗಳು 9 ದಿವಸ ಹುಟ್ಟಿ ಭೂಮಿಗೆ ಬಂದಂತದ್ದು ಜನ್ಮ ಅನ್ನೋದಿಲ್ಲ. ಅಲ್ಲ ಅಲ್ಲ, ಯಾವಾಗ ತಾಯಿ ಗರ್ಭವನ್ನು ಜೀವ ಪ್ರವೇಶ ಮಾಡ್ತದ ನೋಡು, ಅದಕ್ಕೆ ಜನ್ಮ ಅಂತಾರ. ಆ ಸುದ್ದಿ ನಿನಗೇನು ಗುರ್ತಾಗ್ತದ ಓ ಪಂಡಿತ ಅಂತಂದ್ರಂತ ಸಿದ್ಧಾರೂಢರು. ಏನಂತಂದ್ರಿ ಪಂಚಾಂಗವ? ಗಾಬರಿ ಆದಾಯಪ್ಪ, ನನ್ನ ಅಜ್ಞಾನದ ಒಂದು ಬುದ್ಧಿಯನ್ನು ನೀವು ಸುದ್ದು ತಿದ್ದಿ ಮಾಡಿದಂತ ಮಹಾತ್ಮರ ಪಾದಕ್ಕೆ ಬಿದ್ದಾನೆ. ಹೌದಪ್ಪ, ಕಣ್ಣಿ ಕಟ್ಟಿದ ಪಟ್ಟಿ. ಅದಕ್ಕಾಗಿ ನಮ್ಮ ವಿದ್ಯಾಶ್ರೀ ಹೇಳಿದ್ರು, ತಂದೆ 3 ದಿವಸ 3 ತಿಂಗಳು ಮಾರಿ ನೋಡ್ಬಾರ್ದು, ಇಲ್ಲಿಕಂದ್ರ ಹಿಂಗ ಕೇಳ್ ಆಗ್ತದ ಅಂತ ಹೇಳಿದ್ರಂತ. ಪಂಚಾಂಗ ನೋಡೋರು ಸಹಿತ ತಂಗಿ ಇಷ್ಟು ಗದ್ದಲದಾಗ ಬಿದ್ದಾರ. ಹೌದಪ್ಪ, ಆ ಸುದ್ದಿ ನೀನೇ ಹೊತ್ತಕ್ಕೆ ಗಂಡ ಹೆಣ್ಣದ ತಿಳಿತದ ನಿನಗೆ? ಸಿದ್ಧಾರೂಢರು ಆರು ಸ್ಥಿತಿ ಹೇಳಿದ್ರು ಅಂತರಂಗದು, ಮತ್ತೆ ಪಂಚಾಂಗದವರಿಗೆ ಅಂತಿಂತ ಮಹಾತ್ಮರ ಜಗತ್ತಿನಲ್ಲಿ ಆಗೋಗಿದ್ದಾರೆ. ಇವ್ರು ಹೊರಗಿನ ಸುದ್ದಿ ಹೇಳ್ಬೇಕು ಹೊಂಟಾರಿ. ಹೊರಗಿನ ಸುದ್ದಿ ಎಲ್ಲ ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ಬೇಡ್ರಿ, ನಿಜ ಸ್ಥಿತಿಯನ್ನ ಸಾರಿ. ಯಾಕಂತ ಜಾತ್ರೆಗಳು ಯಾಕೆ ಮಾಡ್ಬೇಕು? ಯಾಕೆ ಮಾಡ್ಬೇಕ್ರಿ? ಪರಿವರ್ತನೆ ಆಗ್ಬೇಕು. ಹೌದು ಹೌದು ಹೌದು. ಇದರಿಂದ ಸಮಾಜಕ್ಕೆ ಒಳ್ಳೆಯ ಸಂದೇಶ ಹೋಗ್ಬೇಕು, ಸನ್ಮಾರ್ಗದಲ್ಲಿ ಭಕ್ತರು ಸಾಗಬೇಕನ್ನುವಂತ ಉದ್ದೇಶಕ್ಕೆ ಜಾತ್ರೆ ಆಗ್ತದೆ. ಅದಕ್ಕಾಗಿ ಬಹಳ ಮಾತಾಡಿದ್ದಾರೆ ಹೆಣ್ಮಗಳು. ಅದಕ್ಕಾಗಿ ಮುಂದಿನ ವಿಷಯ 84 ಲಕ್ಷ ಜೀವರಾಶಿ ತೆಗೆದ ಮೇಲೆ ಮಾನವ ಜನ್ಮ ಕಡಿ ಜನ್ಮ ಅಂತೇಳಿ ಅನೇಕ ಮಹಾತ್ಮರು ಸಾರಿದ್ದಾರೆ. ಮುಂದಿನಲ್ಲಿ ಚರ್ಚೆ ಆಗ್ತದೆ. ತಾವು ಶ್ಯಾಮ ರೂಪದಿಂದ ಆಲಿಸಿ.